ಅಮ್ಮ. ಹೆಲೋ ಶ್ರದ್ಧಾ ಮಗಳೇ, ಏನಮ್ಮ ಏನಿದೆಲ್ಲ? ಟಿವಿಲೆಲ್ಲ ಒಂದೇ ಸುದ್ದಿ ಬರ್ತಾ ಇದೆ ಅಲ್ಲಮ್ಮ. ಹೌದಮ್ಮ. ಏನಾಗ್ತಾ ಇದೆ? ಏನು ವಿಷಯ? ಸತ್ಯ ಏನಮ್ಮ ಇದೆಲ್ಲ? ಇಲ್ಲಮ್ಮ, ಒಂದು ತಪ್ಪು ಮಾಡಿರಲ್ಲ, ಎಲ್ಲೋ ಏನೋ ತಪ್ಪಾಗಿದೆ. ನಂಗೆ ಟಿವಿಲಿ ನೋಡಿ ತುಂಬ ಗಾಬರಿ ಆಗೋಗ್ಬಿಡ್ತಮ್ಮ. ಅದಕ್ಕೆ ಫೋನ್ ಮಾಡಿದೆ. ಭುವನಲ್ಲಿ ಇಲ್ಲ, ಹೊರಗಡೆ ಎಲ್ಲ ಹೋಗಿದ್ದಾರೆ. ಹುಷಾರಾಗಿರಕ್ಕೆ ಹೇಳಮ್ಮ. ಏನಿದು ಅನ್ಯಾಯ? ಭುವನ್ ಆಕ್ಸಿಡೆಂಟ್ ಮಾಡದೇ ಇದ್ರು ಯಾಕೆ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ? ಗೊತ್ತಲ್ಲಮ್ಮ ನಿಂಗೆ, ಇಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ ಜನ. ಎಲ್ಲ ಸರಿ ಹೋಗುತ್ತೆ ಬಿಡು. ಏನೇ ಸಹಾಯ ಬೇಕಿದ್ರು ಕೇಳಮ್ಮ. ಸರಿ ಅಮ್ಮ, ನಾನು ಆಮೇಲೆ ಮಾತಾಡ್ತೀನಿ. ಸಮಾಧಾನ ಮಾಡ್ಕೊ ಶ್ರದ್ಧಾ. ನೋಡು, ಭುವನ್ ತಪ್ಪು ಮಾಡಿಲ್ಲ ಅಂತ ನಮ್ಗೆಲ್ಲ ವಿಶ್ವಾಸ ಇದೆಯಲ್ಲ, ಅಷ್ಟು ಸಾಕು. ಭುವನ್ ಎಲ್ಲಿದ್ದಾರೆ ಅಂತ ಒಂದ್ಸರಿ ಫೋನ್ ಮಾಡಿ ನೋಡ್ಲಾ? ಮಾಡಿ. The number you're calling is switched off right now. ಸ್ವಿಚ್ ಆಫ್ ಅಂತ ಬರ್ತದೆ ಅಜ್ಜಿ. ಭುವನ್ ಎಲ್ಲಿದ್ದಾರೋ ಏನು, ಅವ್ರು ಎಲ್ಲಿದ್ದಾರೆ ಅಂತ ಒಂದ್ಸಲಿ ಹೋಗಿ ನೋಡೋಣ ಅಜ್ಜಿ. ಅಯ್ಯೋ ಹುಚ್ಚುಡ್ಗಿ, ಈ ಬೆಂಗಳೂರಲ್ಲಿ ಎಲ್ಲಿಂದ ಹುಡುಕ್ತಿಯ ತಾಯಿ ಅವನ್ನ? ಆದ್ರೂ ನಂಗೆ ಯಾಕೋ ತುಂಬಾ ಭಯ ಆಗ್ತದೆ ಅಜ್ಜಿ. ನೋಡ ಶ್ರದ್ಧಾ, ಭುವನ್ ಬಗ್ಗೆ ನಿನಗೆ ಗೊತ್ತಲ್ವಾ? ಹೀಗೆಲ್ಲ ಆದಾಗ ತಾನು ಎಲ್ಲಿದ್ದೀನಿ ಅಂತ ಮರ್ತ್ಬಿಟ್ಟು ಅವ್ನು ಅಲ್ಲೇ ಉಳಿದ್ಬಿಡ್ತಾನೆ. ಎಲ್ಲ ಸರಿ ಹೋದ್ಮೇಲೆ ವಾಪಸ್ ಬರ್ತಾನೆ. ಯೋಚನೆ ಮಾಡ್ಬೇಡ ನೀನು, ಯೋಚನೆ ಮಾಡ್ಬೇಡ ಆಯ್ತಾ? ನಡಿ ಊಟ ಮಾಡ್ಬಾ. ನಂಗೇನು ಬೇಡ. ನೋಡು, ಹೀಗೆಲ್ಲ ನೀನು ಹಠ ಮಾಡಬಾರ್ದು. ನೀನು ಉಪವಾಸ ಇದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ. ಇದರಿಂದ ಭುವನಿಗೆ ಬೇಜಾರಾಗಲ್ವಾ? ಈಗಾಗಿರೋ ಟೆನ್ಷನ್ನೇ ಸಾಕು. ನಡಿ ನಡಿ, ಬಾ ಬಾ ಮಗಳೇ, ನಡಿ ಬಾ. ಫೋನ್ ತಗೋತೀನಿ. ಪವರ್ ಫೋನ್ ಮಾಡ್ಬೋದು ಅಲ್ವಾ? ತಗೋ ತಗೋ ತಗೋ. ನಡಿ ಮಗಳೇ, ನಡಿ. ಅಮ್ಮ, ಆ ಟಿವಿ ಸೌಂಡ್ ಸ್ವಲ್ಪ ಕಡಿಮೆ ಮಾಡಿ. ಯಾರೋ ಬಾಗಲ್ ಬಡಿತಾ ಇದ್ದಾರೆ, ಕೇಳಿಸ್ತಾನೆ ಇಲ್ಲ. ಅರೆ ಭುವನ್, ಇಲ್ಲಿ ಏನಾಗ್ತಿದೆಯಪ್ಪ ಇದೆಲ್ಲ? ಬಾವಳಿಗೆ. ಅರೆ ಭುವನ್, ಈಗ ತಾನೇ ಟಿವಿಲಿ ನಿನ್ನ ಸುದ್ದಿನೇ ನೋಡ್ತಾ ಇದ್ವಿ. ನೀನು ನೋಡಿದ್ರೆ ಇಲ್ಲೇ ಬಂದಿಯಲ್ಲ? ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀರಾ? ಬಾಪ್ಪ ಒಳಗೆ ಬಾ.